ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾಸರಗೋಡು ಜಿಲ್ಲೆಯಲ್ಲಿ ಮತಾಂತರ ಮಾಡುವ ಒಂದು ಟೀಮ್ ಸಕ್ರಿಯವಾಗಿ ಕಾರ್ಯನಿರ್ವಹಿಸಲು ತೊಡಗಿದೆ. ಬಡ ಕುಟುಂಬದ ಹಿಂದೂ ಯುವತಿಯರನ್ನು ಹಲವು ಆಸೆ ಆಮಿಷಗಳನ್ನು ಹೊಂದಿ ಅವರನ್ನು ಮತಾಂತರಗೊಳಿಸಿ ವಿವಿಧ ಕಡೆಗೆ ಸಾಗಿಸುವ ಪ್ರಕ್ರಿಯೆ ಹಲವು ಸಮಯಗಳಿಂದ ನಡೆದು ಬರ್ತಾ ಇದೆ. ಅದಕ್ಕೊಂದು ಉದಾಹರಣೆ ಮೊನ್ನೆ ನೆಕ್ರಾತಿಗೆ ಸಮೀಪದ ಕೋಲಾರಿಂದ ಅಧ್ಯಾಪಿಕೆಯಾದ ಒಂದು ಹುಡುಗಿಯನ್ನು ಮತಾಂತರಿಸಿದ್ದು ನಮಗೆಲ್ಲರಿಗೂ ತಿಳಿದ ವಿಷಯ. ಇದರಲ್ಲಿ ಹೇಳಬೇಕಾದ ವಿಷಯ ಏನಂದ್ರೆ, ಇದಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳು ಈ ಮತಾಂತರ ಜಾಲಕ್ಕೆ ಒತ್ತಾಸೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಬದಿಯಡ್ಕದಲ್ಲಿ ನಾಪತ್ತೆಯಾದ ಹುಡುಗಿಯ ತಾಯಿ ಅದೇ ದಿನ ಬೆಳಿಗ್ಗೆ 10 ಗಂಟೆಗೆ ಅವ್ರ ಮನೆಯಿಂದ ಹುಡುಗಿ ಹೋದದ್ದು. 1 ಗಂಟೆ ಆಗುವಾಗ ವಿಷಯ ತಿಳಿದು ಹುಡುಗಿಯ ತಾಯಿ ಬದಿಯಡ್ಕ ಠಾಣೆಯಲ್ಲಿ ಲಿಖಿತವಾದ ದೂರನ್ನು ನೀಡಿದ್ದು, ಸಂಬಂಧಪಟ್ಟ ಠಾಣಾಧಿಕಾರಿಗಳಿಗೆ ಪೊಲೀಸರು ಈ ವಿಷಯವನ್ನು ತಿಳಿಸಿದ್ರು. ಅದನ್ನು ಪರಿಗಣಿಸದೆ 6 ಗಂಟೆ ತನಕ ತಾಯಿ ಮತ್ತು ಕುಟುಂಬದವರನ್ನು ಠಾಣೆಯಲ್ಲಿ ಗುರುಳಿಸಿ ಇದರ ಬಗ್ಗೆ ಮಾತುಕತೆ ನಡೆಸಲು ಬಂದ ಸಂಘ ಪರಿವಾರ ನೇತಾರರೊಂದಿಗೆ ಅನುಚಿತವಾಗಿ ವರ್ತಿಸಿದ ಬದಿಯಡ್ಕ ಪೊಲೀಸ್ ಠಾಣಾಧಿಕಾರಿಯವರು ಈ ಮತಾಂತರಕ್ಕೆ ಯತ್ನಿಸುವವರಿಗೆ ಸಹಾಯವನ್ನು ಒದಗಿಸುವುದು ನಮಗೆ ತಿಳಿದ ವಿಷಯ. ಇದರಲ್ಲಿ ಈ ಯುವತಿ, ಕಾಣೆಯಾದ ಯುವತಿ ಎಲ್ಲಿ ಇರುವುದೆಂದು ಠಾಣಾಧಿಕಾರಿಗೆ ಗೊತ್ತಿದ್ರು ಸಹ 2 ದಿನಗಳ ಕಾಲ ಅವರನ್ನು ಪತ್ತೆ ಹಚ್ಚುವ ಕಾರ್ಯ ಮಾಡದೆ 26ನೇ ತಾರೀಕು ಆದಿತ್ಯವಾರದಂದು ಕಾನಿಂಗಾಡು ಪೊಲೀಸ್ ಠಾಣೆಗೆ ಅವರನ್ನು ತಲುಪಿಸುವಂತೆ ಮಾಡಿ ಈ ಯುವತಿಯನ್ನು ಅನ್ಯಮತೀಯ ಯುವಕರೊಂದಿಗೆ ಹೋಗುವಂತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮಾಡಲಾಯಿತು. ಇದಕ್ಕೆ ಬದಿಯಡ್ಕದ ಠಾಣಾಧಿಕಾರಿಗಳು ಈ ಮತಾಂತರ ಜಾಲಕ್ಕೆ ಒತ್ತಾಸೆಗೈಯುತ್ತಿದ್ದಾರೆ ಎಂಬುದು ಈ ಯುವತಿಯ ಕಾಣೆಯಾದ ವಿಷಯದಲ್ಲಿ ಅವರು ತೆಗೆದ ನಿರ್ಧಾರಗಳನ್ನು ನೋಡಿದ್ರೆ ಈ ಮತಾಂತರ ಜಾಲಕ್ಕೆ ಪೊಲೀಸ್ ಅಧಿಕಾರಿಗಳು ಸಹಾಯವನ್ನು ನೀಡುತ್ತಿದ್ದಾರೆ. ಅದೇ ರೀತಿ ಚೆಂಗಳಕ್ಕೆ ಸಮೀಪದ ಓರ್ವ ಮುಸ್ಲಿಂ ಲೀಗ್ನ ನೇತಾರ ಈ ಮತಾಂತರ ಜಾಲದಲ್ಲಿ ತೊಡಗಿಸಿಕೊಂಡು ಮೊದಲು ಈ ಮುಸ್ಲಿಂ ಲೀಗಿನ ನೇತಾರನ ಮನೆ ಪರಿಸರದಲ್ಲಿ ಇದೇ ರೀತಿಯ ಘಟನೆಗಳು ಇದರ ಮೊದಲು ನಡೆದಿವೆ. ಆದ ಕಾರಣ ಈ ಠಾಣಾಧಿಕಾರಿಗಳು ಅದೇ ರೀತಿ ಮುಸ್ಲಿಂ ಲೀಗ್ನ ನೇತಾರರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಎಂಬುದು ನಮಗೆ ಸಂಶಯ ತೋರ್ತಿದೆ. ಆದ ಕಾರಣ ಇದರ ಬಗ್ಗೆ ತನಿಖೆ ನಡೆಸಿ ಅಗತ್ಯದ ಕ್ರಮವನ್ನು ಕೈಗೊಳ್ಳಬೇಕು ಎಂದು ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.